ನಮ್ಮ ಬಿಡದಿ ರೈತರು ಏನು ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದಾರೋ ಅದೇ ಥರ ಪ್ರಾಬ್ಲಮ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ರೈತರು ಕೂಡ ಅದೇ ಥರ ಸಂಕಷ್ಟದಲ್ಲಿದ್ದಾರೆ. ಅಲ್ಲಿ ನಮ್ಮ ಸರ್ಕಾರದವರು 2823 ಎಕರೆ ರೈತರ ಭೂಮಿಯನ್ನು ಸರ್ MV ಡೀಪ್ ಟೆಕ್ ಪಾರ್ಕ್ಗೋಸ್ಕರ ವಶಪಡಿಸ್ಕೊಳ್ಳೋಕೆ ಹೊರಟಿದ್ದಾರೆ. ಈ ಭೂಮಿ ಇರೋದು ಜಂಗಮಕೋಟೆ ಅನ್ನೋ ವಿಲೇಜಲ್ಲಿ. ಈ ವಿಲೇಜು ನಮ್ಮ ಏರ್ಪೋರ್ಟಿಂದ ಜಸ್ಟ್ 30 ಕಿಲೋಮೀಟರ್ಸಲ್ಲಿದೆ. ಈ ಅಕ್ವಿಸಿಷನಿಂದ ಎಫೆಕ್ಟ್ ಆಗ್ತಿರೋ ರೈತರ ಸಂಖ್ಯೆ 1080. ಅದರಲ್ಲಿ 823 ಜನ ರೈತರುಗಳು ನಾವು ಭೂಮಿ ಕೊಡಲ್ಲ ಅಂತ ಸೈನ್ ಮಾಡಿದ್ದಾರೆ. ಆ ಸೈನ್ ಮಾಡಿರೋ ಡಾಕ್ಯುಮೆಂಟ್ನ ಇಟ್ಕೊಂಡು ಪಾಪ ನಮ್ಮ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೂ ನಮ್ಮ ಸರ್ಕಾರ ಬಗ್ತಿಲ್ಲ. ಇಲ್ಲಿದು ಬಿಗ್ಗೆಸ್ಟ್ ಐರನಿ ಏನಂದರೆ, ಇದೇ ಜಂಗಮಕೋಟೆಯಿಂದ 24 ಕಿಲೋಮೀಟ್ರ್ ದೂರದಲ್ಲಿ ಮಸ್ತಾನಹಳ್ಳಿ ಅಂತ ಒಂದು ಊರಿದೆ. ಆ ಊರಲ್ಲಿ 15 ವರ್ಷದ ಹಿಂದೆನೇ ಇಂಡಸ್ಟ್ರಿಗೋಸ್ಕರ 1489 ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಆ ಲ್ಯಾಂಡಲ್ಲಿ ಇದುವರೆಗೂ 4 ರಿಂದ 5 ಕಂಪ್ನಿಗಳು ಮಾತ್ರ ಇದ್ದಾವೆ. ಇನ್ನು ಉಳಿದಿದ್ದ ಜಾಗ ಎಲ್ಲ ಖಾಲಿ ಬಿದ್ದಿದೆ. ರೈತರ ಜಮೀನು ಇಲ್ಲ, ಈ ಕಡೆ ಅವ್ರಿಗೆ ಯಾವ ಕೆಲಸನೂ ಸಿಕ್ಕಿಲ್ಲ. ಸೊ ಆ ಎಕ್ಸಾಂಪಲ್ ನೀವು ಮುಂದೆ ಇಟ್ಕೊಂಡು ಮತ್ತೆ ಅಕ್ವೈರ್ ಮಾಡ್ಕೊಳಕ್ಕೆ ಹೊರಟಿದ್ದೀರಾ. ನೀವು ಹಂಗೂ ಇಂಡಸ್ಟ್ರಿ ತರಲೇಬೇಕು ಅಂತಿದ್ರೆ ಅಲ್ಲೇ ಎಷ್ಟೊಂದು ಜಾಗ ಖಾಲಿ ಉಳಿದಿದೆ, ಅಲ್ಲಿಗೆ ಫಸ್ಟ್ ತಗೊಬರ್ಬೇಕಲ್ವಾ? ಅಲ್ಲಿ ಫಿಲ್ ಆದ್ಮೇಲೆ ಅಕ್ವೈರ್ ಮಾಡ್ಬೋದಿತ್ತಲ್ಲ. ಡೆವಲಪ್ಮೆಂಟ್ ಮಾಡೋಕ್ಕೆ ಬೇರೆಯವ್ರನ್ನ ತುಳಿಲೇಬೇಕು, ರೈತರನ್ನ ಹಾಳು ಮಾಡೇ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅದು ಯಾವ ಬುಕ್ಕಲ್ಲಿದೆಯೋ, ಅದು ಯಾರು ಹೇಳಿದ್ರು? ನಮ್ಮ ರಾಹುಲ್ ಗಾಂಧಿಯವರು ಪಂಜಾಬಲ್ಲಿ ಹೋಗಿ ಲ್ಯಾಂಡ್ ಅಕ್ವಿಸಿಷನ್ನ ಕೈ ಬಿಡಿ ಅಂತ ಪ್ರತಿಭಟನೆ ಮಾಡ್ತಾರೆ. ಆದರೆ ಇಲ್ಲಿ ಅವ್ರದ್ದೇ ಸರ್ಕಾರ ಇದೆ, ಪ್ರತಿಭಟನೆ ಮಾಡಲ್ಲ. ಇದೇ ಥರ ನಮ್ಮ JDS ಅವರು BJP ಅವರು ಬಿಡದಿ ರೈತರಿಗೆ ಹೋಗಿ ಸಪೋರ್ಟ್ ಮಾಡ್ತಾರೆ, ಪ್ರತಿಭಟನೆಗೆ ಸಪೋರ್ಟ್ ಮಾಡ್ತಾರೆ. ಆದರೆ ಇದೇ BJP JDS ಅವರು ಶಿಡ್ಲಘಟ್ಟ ರೈತರಿಗೆ ಸಪೋರ್ಟ್ ಮಾಡಿದ್ದು ನೋಡಲೇ ಇಲ್ಲ. ರೈತರು ಎಲ್ಲಿದ್ರು ರೈತರೇ ಅಲ್ವಾ? ಪಂಜಾಬ್ ಅವರು ರೈತರೇ, ಶಿಡ್ಲಘಟ್ಟದವರು ರೈತರೇ, ಬಿಡದಿಯವರು ರೈತರೇ. ಆದರೆ ನೀವು ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮಾತ್ರ ಪ್ರತಿಭಟನೆಗೆ ಸಪೋರ್ಟ್ ಮಾಡಿದ್ರೆ ಅದು ಖಂಡಿತ ರಾಜಕೀಯ ಆಗುತ್ತೆ. ಎಲ್ಲ ರೈತರಿಗೂ ಸಪೋರ್ಟ್ ಮಾಡಿದ್ರೆ ಅದು ಜನಸೇವೆ ಆಗುತ್ತೆ.